8/11/2025 ಶನಿವಾರ ಸಮಯ ಸಂಜೆ 7 ಗಂಟೆಗೆ ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿರ್ತಕ್ಕಂಥ ಶಿವಾಜಿ ಮಂದಿರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿರಕ್ತ ಮಠದ ಮುರುಘಾ ಮಠ ಚಿತ್ರದುರ್ಗ ಶ್ರೀ ಶ್ರೀ ಬಸವ ಪ್ರಭು ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನೆರವೇರಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಯಲ್ಲಪ್ಪ ಅವರು ವಹಿಸಿಕೊಳ್ಳುತ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪನವರು, ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಉಮಾ ಪ್ರಶಾಂತ್ ರವರು, ಹರಿಹರ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಕೆ ಶೆಟ್ಟಿರವರು, ನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಅವರು, ವಿಶ್ವಚೇತನ ವಿದ್ಯಾಸಂಸ್ಥೆ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಬೇಗ ಮಾಚಿನಿರವರು ತಮ್ಮ ಚಿತ್ರಕಲೆಯನ್ನು ಅಲ್ಲಿ ಬರೆದುಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅಂಥ ಮಕ್ಕಳಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿಯಲ್ಲಿ ಆಯ್ಕೆ ಮಾಡಿ ಆ ಮಕ್ಕಳನ್ನು ಕೂಡ ಈ ಸಮಾರಂಭದಲ್ಲಿ ನಾವು ಅವ್ರನ್ನ ಸನ್ಮಾನಿಸಲಿಕ್ಕಿದ್ದೇವೆ. ಇದ್ರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳನ್ನು ರಂಜಿಸೋದಕ್ಕೋಸ್ಕರ ಆ ಒಂದು ಸಮಾರಂಭದಲ್ಲಿ ಭಾರತೀಯ ವಾದ್ಯರಿಂದ ಇವರಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಈ ಒಂದು ಹಾಗೆ ನಾಗರಾಜ್ ಉಪಸ್ಥಿತಿದ್ದಾರೆ. ಮತ್ತೆ ವಿದ್ಯಾರ್ಥಿ ವಿಸ್ತರವಾಗಿ ನಮ್ಮ ಅಧ್ಯಕ್ಷರಾಗಿರುವುದು 40 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಲಂಬಾಣಿ ಜನಾಂಗ ಇದ್ದು, ಸ್ವತಂತ್ರ ಬಂದಾಗಲಿಂದ ಲಂಬಾಣಿ ಜನಾಂಗ 100ಕ್ಕೆ 100 ಕಾಂಗ್ರೆಸ್ಸಿಗೆ ಮತವನ್ನು ಪಡ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಜನಾಂಗ ಕಾಂಗ್ರೆಸ್ಸಿಗೆ ಬೆಂಬಲ ಮಾಡ್ಕೊಂಡು ಬಂದಿದೆ. ಆಮೇಲಿಂದ ಸ್ವತಂತ್ರ ಬಂದಾಗಲಿಂದ ಯಾವುದೇ ಸರ್ಕಾರ ಇರಲಿ, ಹೆಗ್ಡೆ ಸರ್ಕಾರ ಆಗಿರ್ಬೋದು, ದೇವೇಗೌಡರ ಸರ್ಕಾರ ಆಗಿರ್ಬೋದು, ಆಮೇಲಿಂದ ದೇವರಾಜ ಅರಸು ಯಾವುದೇ ಮುಖ್ಯಮಂತ್ರಿ ಇದ್ದಾಗಲೂ ಲಂಬಾಣಿ ಜನಾಂಗದವರಿಗೆ ಕಡ್ಡಾಯವಾಗಿ ಒಂದು ಮಂತ್ರಿ ಸ್ಥಾನವನ್ನು ಪಡ್ಕೊಳ್ತಾ ಬಂದಿದ್ದಾರೆ. ಹೆಗ್ಡೆ ಅವರ ಪೀರಿಯಡ್ನಲ್ಲಿ ಇಬ್ಬರಿಗೆ ಕೊಟ್ಟಿದ್ರು, ಶಂಕರ್ ನಾಯ್ಕ ಮತ್ತು ಬಿ ಟಿ ಲಲಿತ ನಾಯ್ಕ. ನಾವು ಹೋದ ಚುನಾವಣೆಯಲ್ಲಿ ಏನು ಬಿಜೆಪಿಯವರು ಒಳ ಮೀಸಲಾತಿ ತಂದರು ಅಂತ ಕರ್ನಾಟಕ ರಾಜ್ಯಾದ್ಯಂತ ಲಂಬಾಣಿ ಜನಾಂಗ 80% ಮೇಲೆ ಕಾಂಗ್ರೆಸ್ಸಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಮಾಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾವೆಲ್ಲ ಹೇಳಿದ್ದು, ಇದು RSS ನವರು ಹೇಳಿದ್ದು. ಮತ್ತು ಬಿಜೆಪಿಯ ಅನೇಕ ಮಂತ್ರಿಗಳು ಲಂಬಾಣಿ ಜನಾಂಗ ಕಾಂಗ್ರೆಸ್ಸಿಗೆ ಒಲವು ಮಾಡಿರೋದ್ರಿಂದ ನಾವು ಸೋತ್ವಿ ಅಂತ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳು. ನಾವು ಇಷ್ಟು ಬೆಂಬಲವನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಜನಾಂಗ ಬೆಂಬಲ ಮಾಡಿದರೆ ನಮ್ಮ ಜನಾಂಗದ ವತಿಯಿಂದ ಒಬ್ಬರೇ ಗೆದ್ದಿರ್ತಕ್ಕಂಥವ್ರು ನಮ್ಮ ರುದ್ರಪ್ಪ ಮಾನಪ್ಪ ಲಂಬಾಣಿ ಸಾಹೇಬರು. ಅವರಿಗೆ ಮಂತ್ರಿ ಪದವಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗಿತ್ತು, ಕೊಡ್ತಾರೆ ಅಂತ ಆಸೆನೂ ಇತ್ತು, ಭರವಸೆನೂ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವರ ಹೆಸರನ್ನು ಬಿಟ್ಟಿದ್ದು ಇಡೀ ಜನಾಂಗಕ್ಕೆ ಬಹಳ ನೋವಾಗಿದೆ. ಈಗ ಇತ್ತೀಚೆಗೆ ತಮ್ಮ ವರದಿ ಪ್ರಕಾರ, ಆಮೇಲಿಂದ ಸುದ್ದಿ ಮಾಧ್ಯಮ ವರದಿ ಪ್ರಕಾರ ಏನು ನಮ್ಮ ಮುಖ್ಯಮಂತ್ರಿಯವರು ಪುನರ್ರಚನೆ ಮಾಡ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ನಾವು ಹಿಂದೆ ಅನೇಕ ಸರ್ತಿ ಮುಖ್ಯಮಂತ್ರಿ ಸಾಹೇಬರನ್ನ ಭೇಟಿಯಾದಾಗ ನಾನು ಮುಂದಿನ ದಿನದಲ್ಲಿ ನಾವು ರುದ್ರಪ್ಪ ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಜಾರಿಗೆ ಬರಲೂ ಇಲ್ಲ. ಆದರೆ ನಮ್ಮದು ಈಗ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡಿದ ಮೇಲೆ ಸೋಸಿಯೋ ಎಕನಾಮಿಕ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಇದು ಬಹಳ ಮುಖ್ಯ. ಇದರ ಆಧಾರದ ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಜನಗಣತಿ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅವರು ABCDE ಅಂತ 5 ವರ್ಗಗಳನ್ನು ಮಾಡಿದ್ರು. ಎಗೆ 1, ಬಿಗೆ 6, ಸಿಗೆ 5, ಡಿಗೆ 4, ಇಗೆ 1 ಈ ಥರದಿಂದ ರೆಕಮೆಂಡ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಕಳಿಸಿ.
ಅಲ್ಲಿನೂ ನಾಗಮೋಹನ್ ದಾಸ್ ಅವರು ಎರರ್ ಮಾಡಿದ್ದಾರೆ, ತಪ್ಪನ್ನ ಮಾಡಿದ್ದಾರೆ. ಅವ್ರ ಗಮನಕ್ಕೆ ನಾವು ತಂದಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸ್ಪರ್ಶ ಮತ್ತೆ ಅಸ್ಪರ್ಶ ಕಮ್ಯುನಿಟಿ ಅಂತ ಅವರು ಡಿವೈಡ್ ಮಾಡಿದ್ದಾರೆ. ಅವರಿಗೆ ಈ ವರ್ಗದಲ್ಲಿ ಸೇರಿಸಿರ್ತಕ್ಕಂಥದ್ದು ಇದು ನಮಗೆ ಆತಂಕ ಆಗಿದೆ. ಈಗ ಹಾಲಿ 3,20,000 ಬೇಡ ಜಂಗಮನವರ ಈಗ ಅವರ ದಾಖಲೆಯಲ್ಲಿ ಇರ್ತಕ್ಕಂಥದ್ದು ಜನಸಂಖ್ಯೆ. ಅಂದ್ರೆ ಇದರಲ್ಲಿ ಪರಿಶಿಷ್ಟ ಜಾತಿಗೆ ಬಂದಿರತಕ್ಕಂಥ 3,20,000 ಜನ. ಸಾಂಸ್ಕೃತಿಕ ಸಂಭ್ರಮ 2 ಉಪನ್ಯಾಸಕ ಇವರು ಗೌತಮ್ ಮತ್ತೆ ಇರುವಂತಹ ಸೂಕ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ಅಂತಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ರೂವಾರಿಗಳು ಅಂತಂದ್ರೆ ನಮ್ಮ ಶಾಲೆಯ ಮುಖ್ಯಸ್ಥರಾದಂತಹ ಮಂಜುನಾಥ ರಂಗರಾಜು ಮುಖ್ಯಸ್ಥರು, ಶಾಲೆಯ ಮುಖ್ಯಸ್ಥರು. ಇವರು ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಮುಖ್ಯ ಉದ್ದೇಶ ಇದರಲ್ಲಿ ಚಿತ್ರಕಲೆ, ಸಂಗೀತ, ನಾಟಕ, ನೃತ್ಯ ಹಾಗೇನೆ ಸಾಹಿತ್ಯಿಕ ಚಟುವಟಿಕೆಗಳು ಸಹ ಇದೆ. ಒಟ್ಟು 50 ಇವೆಂಟ್ಗಳನ್ನು ನಡೆಸ್ತೇವೆ. ಆದರೆ ಅಟ್ರಾಕ್ಟಿವ್ ಕ್ಯಾಶ್ ಪ್ರೈಸಸ್ ಇದೆ. ಫ್ಯಾಷನ್ ಶೋ ಅಂತ ಇದೆ, ಅದರಲ್ಲಿ ವಿಜೇತರಿಗೆ 10,000 rupees ಕ್ಯಾಶ್ ಪ್ರೈಸ್ ಇರುತ್ತೆ. ಒಂದೇ ದಿವಸದಲ್ಲಿ 6 ಸಮಾನಾಂತರ ವೇದಿಕೆಗಳಲ್ಲಿ ಈ ಕಾರ್ಯಕ್ರಮಗಳು ನಡೀತವೆ. ಸರ್ ಅದು ಒಂದು ಇವೆಂಟ್ 50 ಇವೆಂಟ್ಗಳಿಗೂ ಬೇರೆ ಬೇರೆ ಇದೆ. ಫಸ್ಟ್ ಪ್ಲೇಸ್ 3,000 rupees, ಮತ್ತೆ ಸೆಕೆಂಡ್ ಜೂನಿಯರ್ ಕ್ಯಾಟಗರಿಯಲ್ಲಿ ಅದು ಬೇರೆ ಇದೆ. ಆ ಥರ ಇದೆ ಸರ್. ಟೋಟಲ್ ಇದೊಂದು 25 lakhs